ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಕುಟುಂಬದಲ್ಲಿ ಸಂವಹನ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತೇಳಿ ಒಂದು ಕತೆ ಮೂಲಕ ವಿವರಿಸಿದ್ದೆ. ಆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ನೋಡಿಲ್ವೋ ಆ ವಿಡಿಯೋನ ದಯವಿಟ್ಟು ನೋಡಿ. ಮತ್ತು ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಸಾಧ್ಯವಾದಷ್ಟು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯ ಮತ್ತು ಹೊಸ ಕತೆ ಜೊತೆಗೆ ನಾನು ಬಂದಿದ್ದೀನಿ. ಈಗ ನಾನು ಹೇಳಕ್ಕೆ ಹೊರಟಿರೋ ವಿಷಯ ಅಥವಾ ಕತೆ ಏನಪ್ಪ ಅಂದರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಸಾವಿರಾರು ಗಾದೆಗಳಿದ್ದಾವೆ. ಅದರಲ್ಲಿ ನಾನು ಒಂದನ್ನು ಆಯ್ಕೆ ಮಾಡಿಕೊಂಡು ಅದ್ರ ಮೂಲಕ ಜೀವನಕ್ಕೆ ಸಂದೇಶ ಕೊಡುವಂಥ ಒಂದು ವಿಷಯನ ಹೇಳಕ್ಕೆ ಬಂದಿದ್ದೀನಿ. ನಾನೀಗ ಆ ಕತೆ ಮತ್ತು ವಿಷಯನ ಶುರು ಮಾಡ್ತೀನಿ. ಏನಪ್ಪ ಅಂತಂದರೆ, ಇದನ್ನು ನೀವೆಲ್ಲ ಕೇಳಿದ್ದೀರಾ. ಒಂದು 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು ಕನ್ನಡ ಪಠ್ಯ ಪುಸ್ತಕದಲ್ಲಿ ಇದು ಇತ್ತು. ನಾವು ಓದಬೇಕಾದ್ರೆ ಈ ಕತೆ ಇತ್ತು. ಅದನ್ನೇ ನಾನು ಇವತ್ತು ನಿಮಗೆಲ್ಲ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ. ಇದರ ಅರ್ಥ ಏನು ಅಂದರೆ, ಉಪಾಯ, ಒಳ್ಳೆ ಬುದ್ಧಿವಂತಿಕೆ, ಜ್ಞಾನ ಮತ್ತು ತಿಳುವಳಿಕೆ ಇರುವಂಥ ವ್ಯಕ್ತಿ ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ತನ್ನ ಬುದ್ಧಿವಂತಿಕೆಯಿಂದ ಆ ಸಮಸ್ಯೆನ ಬಗೆಹರಿಸ್ತಾನೆ ಮತ್ತು ಅದನ್ನು ದೊಡ್ಡದಾಗೋದಕ್ಕೆ ಬಿಡೋದಿಲ್ಲ ಅನ್ನೋದು ಇದರ ಅರ್ಥ. ಈಗ ಕತೆ ಏನಪ್ಪ ಅಂತಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಇದರಲ್ಲಿ ಒಂದು ಮೊಸಳೆ ಮತ್ತು ಒಂದು ಕೋತಿ ಇಬ್ಬರು ಇರ್ತಾರೆ. ಒಂದು ನದಿ ಅಥವಾ ಒಂದು ಕೆರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು ಮೊಸಳೆ ಇರುತ್ತೆ ಮತ್ತು ಅಲ್ಲೇ ಇದ್ದಂಥ ಒಂದು ಮರದಲ್ಲಿ ಕೋತಿ ಅಂದರೆ ಮಂಗ ವಾಸ ಮಾಡ್ತಾ ಇರುತ್ತೆ. ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಈ ಕೋತಿ ಏನು ಮಾಡುತ್ತೆ, ಮರದಿಂದ ಮರಕ್ಕೆ ಓಡಾಡುತ್ತೆ. ಹಾರೋದ್ರಿಂದ ಅದಕ್ಕೆ ಸಿಗೋವಂಥ ಹಣ್ಣು ಹಂಪಲುಗಳು ಮತ್ತು ಇನ್ನೂ ಮುಂತಾದಂಥ ಆಹಾರಗಳನ್ನು ತಂದು ಮೊಸಳೆಗೆ ಕೊಡ್ತಾ ಇರುತ್ತೆ. ಹೀಗೆ ಇಬ್ಬರು ಸ್ನೇಹಿತರಾಗಿರ್ತಾರೆ. ಒಂದು ಸಲ ಕೋತಿ ತಾನು ನೀರಲ್ಲಿ ಹೋಗಬೇಕು ಅಂತೇಳಿ ಆಸೆ ಪಡುತ್ತೆ. ಆಗ ಮೊಸಳೆ ಕೋತಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನೀರಲ್ಲಿ ಕರ್ಕೊಂಡೋಗುತ್ತೆ. ಆಗ ಕೋತಿ ತುಂಬ ಖುಷಿ ಪಡುತ್ತೆ. ಹೀಗೆ ಒಂದು ಸಲ ಮೊಸಳೆ ಏನು ಮಾಡುತ್ತೆ, ತನ್ನ ಸ್ನೇಹಿತನಾದಂಥ ಕೋತಿಯನ್ನು ತನ್ನ ಮನೆಗೆ ಕರ್ಕೊಂಡೋಗಿ ಮೃಷ್ಟಾನ್ನ ಭೋಜನ ಅಂದರೆ ಒಳ್ಳೊಳ್ಳೆ ಆಹಾರಗಳನ್ನು ಮಾಡಿ ಊಟಕ್ಕೆ ಬಡಿಸುತ್ತೆ. ಅಂದರೆ ಮೊಸಳೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಕೋತಿಗೆ ಒಂದು ಒಳ್ಳೆ ಉಪಚಾರವನ್ನು ಮಾಡ್ತಾನೆ. ಆಗ ಕೋತಿ ತುಂಬ ಸಂತೋಷ ಪಡುತ್ತೆ. ಆನಂತರ ಮಾಮೂಲಿ ಅದ್ರ ಜಾಗಕ್ಕೆ ಅದು ವಾಪಸ್ ಬರುತ್ತೆ. ಆಗ ಕೋತಿ ಮನೆಗೆ ಊಟಕ್ಕೆ ಅಂತ ಹೋದಾಗ ಮೊಸಳೆ ಹೆಂಡತಿ ಕೋತಿನ ನೋಡಿರುತ್ತೆ. ಆಗ ಆ ಮೊಸಳೆಗೆ ಕೋತಿಯ ಹೃದಯವನ್ನು ತಿನ್ನಬೇಕು ಅಂತೇಳಿ ತುಂಬ ಆಸೆ ಪಡುತ್ತೆ. ಈ ವಿಚಾರನ ಹೆಂಡತಿ ಮೊಸಳೆ ತನ್ನ ಗಂಡನ ಹತ್ರ ಹೇಳ್ಕೊಳ್ಳುತ್ತೆ. ಆಗ ಆ ಗಂಡು ಮೊಸಳೆ ಒಪ್ಪೋದಿಲ್ಲ. ತನ್ನ ಸ್ನೇಹಿತನ ನಾನು ಹೇಗೆ ಬಲಿ ಕೊಡಲಿ, ನಾವಿಬ್ಬರು ಆತ್ಮೀಯ ಸ್ನೇಹಿತರು, ನನಗಾಗಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಮೊಸಳೆ ಹೇಳುತ್ತೆ. ಆದರೆ ಹೆಂಡತಿ ಕೇಳೋದಿಲ್ಲ, ಹಠ ಮಾಡ್ತಾಳೆ. ನನಗೆ ಕೋತಿ ಹೃದಯ ಬೇಕೇ ಬೇಕು ಅಂಥೇಳಿ ಹಠ ಮಾಡುತ್ತೆ. ಆಗ ಈ ಮೊಸಳೆ ಸರಿ ಆಯಿತು ಅಂಥೇಳಿ ಒಪ್ಪೋದಿಲ್ಲ, ಮನಸ್ಸಿಗೆ ಇಷ್ಟ ಇರೋದಿಲ್ಲ. ಆದರೂ ಕೂಡ ಹೆಂಡತಿಗೋಸ್ಕರ ಅದಕ್ಕೆ ಒಪ್ಕೊಳ್ಳುತ್ತೆ. ಒಪ್ಕೊಂಡು ಕೋತಿ ಹತ್ರ ಬರುತ್ತೆ ಮತ್ತು ಕೋತಿನ ತನ್ನ ಮನೆಗೆ ಕರೆಯುತ್ತೆ. ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡಿದ್ದೀವಿ, ಹಬ್ಬದ ಊಟ ಮಾಡಿವಿ ಅಂತೆ, ಬಾ ಅಂಥೇಳಿ ಕೋತಿನ ಮತ್ತೆ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡೋಗುತ್ತೆ. ಹೋದ್ಮೇಲೆ ಒಳ್ಳೊಳ್ಳೆ ಆಹಾರಗಳನ್ನು ಮಾಡಿ ಊಟ ಉಪಚಾರ ಅಂಥೇಳಿ ಒಳ್ಳೆ ಸತ್ಕಾರವನ್ನು ಮಾಡ್ತಾರೆ. ಎಲ್ಲ ಆದಮೇಲೆ ಮೊಸಳೆ ಕೋತಿಗೆ ಹೇಳುತ್ತೆ, ತನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಬೇಕು ಅಂಥೇಳಿ ತುಂಬ ಆಸೆ ಪಡ್ತಾ ಇದ್ದಾಳೆ. ಅದರಿಂದ ನೀನು ನಿನ್ನ ಹೃದಯವನ್ನು ನನ್ನ ಹೆಂಡತಿಗೆ ಕೊಡು ಅಂಥೇಳಿ ಕೇಳುತ್ತೆ. ಕೋತಿ ಮನಸ್ಸಲ್ಲಿ ನೊಂದ್ಕೊಳ್ಳುತ್ತೆ. ತನ್ನ ಸ್ನೇಹಿತ ಹೀಗೆಲ್ಲ ಮಾಡ್ತಾ ಇದ್ದಾನೆ, ನಾನು ಇವನಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ, ಆದರೆ ಇವತ್ತು ನನ್ನ ಜೀವನ ಕೇಳ್ತಿದ್ದಾನೆ ಅಂಥೇಳಿ ಮನಸ್ಸಿಗೆ ನೋವಾಗುತ್ತೆ. ಆದರೂ ಕೂಡ ಅಂಥ ಕೆಟ್ಟ ಪರಿಸ್ಥಿತಿ ಅಂದರೆ ಕಷ್ಟದ ಸಮಯದಲ್ಲೂ ಕೂಡ ಕೋತಿ ಎದೆಗುಂದೋದಿಲ್ಲ, ಧೈರ್ಯವಾಗಿರುತ್ತೆ. ನಾನು ಹೇಗಾದರೂ ಮಾಡಿ ಈ ಅಪಾಯದಿಂದ ತಪ್ಪಿಸ್ಕೋಬೇಕು. ಯಾಕೆ ಅಂದರೆ ಇನ್ನೊಂದು ಗಾದೆ ಮಾತಿದೆ ಇದಕ್ಕೆ ಮ್ಯಾಚ್ ಆಗುವಂಥದ್ದು. ಏನಪ್ಪ ಅಂತಂದರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತೇಳಿ. ಆಗ ಕೋತಿ ಅದನ್ನೇ ಯೋಚನೆ ಮಾಡುತ್ತೆ, ನಾನು ಹೇಗಾದರೂ ಮಾಡಿ ಈ ಅಪಾಯದಿಂದ ತಪ್ಪಿಸ್ಕೋಬೇಕು, ಏನು ಮಾಡೋದು ಅಪ್ಪ ಅಂಥೇಳಿ ಯೋಚನೆ ಮಾಡುತ್ತೆ. ಆಗ ಅದಕ್ಕೆ ಒಂದು ಉಪಾಯ ಸಿಗುತ್ತೆ.
ಆ ಉಪಾಯ ಏನು ಅಂದರೆ ಆ ಮೊಸಳೆ ಗಂಡ ಹೆಂಡತಿ ಇಬ್ಬರ ಹತ್ರ ಹೇಳುತ್ತೆ, ನೀವು ಮುಂಚೆನೇ ಹೇಳ್ಬೋದಾಗಿತ್ತಲ್ವಾ, ನೀವು ಇವಾಗ ಹೇಳಿ ಎಂಥ ತಪ್ಪು ಕೆಲಸ ಮಾಡಿದ್ರಿ ಅಂತ. ಹೌದಾ, ನಾವೇನು ತಪ್ಪು ಮಾಡಿದ್ವಿ ಅಂತೇಳಿ ಮೊಸಳೆ ಕೇಳುತ್ತೆ. ಆಗ ಕೋತಿ ಹೇಳುತ್ತೆ, ನಾನು ನನ್ನ ಹೃದಯವನ್ನು ನಾನು ವಾಸ ಮಾಡೋಂಥ ಮರದಲ್ಲಿ ಇಟ್ಟು ಬಂದಿದ್ದೀನಿ. ನೀವು ಮುಂಚೆ ಹೇಳಿದರೆ ನಾನು ತೊಗೊಂಬರ್ತಿದ್ದೆ, ಆದರೆ ನಾನು ಅಲ್ಲಿ ಇಟ್ಟು ಬಂದಿದ್ದೀನಿ, ಏನು ಮಾಡೋದು ಅಂತೇಳಿ ಹೇಳುತ್ತೆ. ಆಗ ಕೋತಿ, ನೀನು ಬಾ, ನನ್ನನ್ನು ವಾಪಸ್ ಕರ್ಕೊಂಡೋಗಲ್ಲಿಗೆ, ನಾನು ಹೃದಯವನ್ನು ತಗೊಂಡು ನಿನಗೆ ಕೊಡ್ತೀನಿ, ಆಮೇಲೆ ನೀನು ಅದನ್ನು ತಂದು ನಿನ್ನ ಹೆಂಡತಿಗೆ ಕೊಡುವಂತೆ ಅಂತೇಳಿ ಮಂಗ ಹೇಳುತ್ತೆ. ಆಗ ಮೊಸಳೆ, ಸರಿ ಆಯಿತು, ನಾನು ಮುಂಚೆನೇ ಹೇಳಬೇಕಾಗಿತ್ತು, ನೀನೆಲ್ಲಿ ಬೇಜಾರು ಮಾಡ್ಕೋತೀಯ ಅಂತ ಹೇಳಿಲ್ಲ, ಸರಿ ಆಯಿತು, ಬಾ ಹೋಗಿ ಆ ಹೃದಯವನ್ನು ತೊಗೊಂಡು ಬರೋಣ ಅಂಥೇಳಿ ಮೊಸಳೆ ಮತ್ತೆ ತನ್ನ ಬೆನ್ನ ಮೇಲೆ ಕೋತಿನ ಕೂರಿಸ್ಕೊಂಡು ಆ ಕೆರೆಯ ಮೂಲಕ ಅದರ ವಾಸ ಮಾಡೋಂಥ ಮರದ ಹತ್ರ ತಂದು ಕೋತಿಯನ್ನು ಬಿಡುತ್ತೆ. ಕೋತಿ ಮರದಲ್ಲಿ ಹೋಗಿ ಸೇರ್ಕೊಳುತ್ತೆ. ಆಗ ಕೋತಿ ಅಂದ್ಕೊಳುತ್ತೆ, ಇವತ್ತು ನಾನು ಬಚಾವಾದೆ, ನಾನಿವತ್ತು ನನ್ನ ಉಪಾಯದಿಂದ, ನನ್ನ ಬುದ್ಧಿವಂತಿಕೆ ಮತ್ತು ನನಗೆ ತಿಳುವಳಿಕೆ ಇದ್ದಿದ್ದರಿಂದ ನಾನು ಇಷ್ಟು ದೊಡ್ಡ ಅಪಾಯದಿಂದ ಪಾರಾದೆ ಮತ್ತು ಜೀವಂತವಾಗಿ ನನ್ನ ಮನೆಗೆ ನಾನು ವಾಪಸ್ ಬಂದೆ ಅಂತೇಳಿ ಕೋತಿ ಖುಷಿಯನ್ನು ಪಡುತ್ತೆ. ಇದೇ ಥರ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಏನಂದರೆ ಎಂಥದ್ದೇ ಅಪಾಯ ಬರಲಿ, ಎಂಥದ್ದೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಮುಗ್ದೋಯ್ತಪ್ಪ, ಹಿಂಗೆ ಬೇರೆ ದಾರಿ ಇಲ್ಲ, ನಮಗೆ ಯಾವುದೇ ಬೇರೆ ಆಪ್ಷನ್ ಇಲ್ಲ ಅಂಥೇಳಿ ಧೈರ್ಯನ ಕಳ್ಕೊಂಡು ಕೂತ್ಕೋಬಾರ್ದು. ಆಗಲೂ ಕೂಡ 1-2 ನಿಮಿಷ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಈ ಸಮಸ್ಯೆಗೆ ಏನಾದರೂ ಪರಿಹಾರ ಇದೆಯಾ ಅಂಥೇಳಿ ಯೋಚನೆ ಮಾಡಬೇಕು. ಯಾಕಂದರೆ ಉತ್ತರ ಇಲ್ಲದೆ ಇರೋ ಪ್ರಶ್ನೆ ಯಾವುದೂ ಇಲ್ಲ, ಪರಿಹಾರ ಇಲ್ಲದೆ ಇರೋಂಥ ಸಮಸ್ಯೆ ಇಲ್ಲ. ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ, ಆದರೆ ಹುಡುಕೋ ಅಷ್ಟು ತಾಳ್ಮೆ, ಸಮಯ, ಪ್ರಜ್ಞೆ, ಸಹನೆ ನಮಗೆ ಇರಬೇಕು ಅಷ್ಟೇ. ಅದಕ್ಕೆ ದಯವಿಟ್ಟು ಯಾರೇ ಆಗಲಿ, ನಿಮ್ಮ ಕುಟುಂಬದಲ್ಲಿರ್ಬೋದು, ಆಚೆ ಹೊರಗಡೆ ಇರ್ಬೋದು, ಸ್ನೇಹಿತರ ಮಧ್ಯೆ ಇರ್ಬೋದು, ವ್ಯವಹಾರದಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಎಲ್ಲೇ ಆಗಲಿ ಏನೇ ಒಂದು ಸಮಸ್ಯೆ ಬರಲಿ ಕೂತ್ಕೊಂಡು ಯೋಚನೆ ಮಾಡಿ, ದುಡುಕಿ ಯಾವ ನಿರ್ಧಾರವನ್ನು ತಗೋಬೇಡಿ. ನೀವು ಕೂತ್ಕೊಂಡು ಯೋಚನೆ ಮಾಡಿದರೆ ಖಂಡಿತ ಒಂದಲ್ಲ ಒಂದು ರೀತಿ ಪರಿಹಾರ ಸಿಕ್ಕೇ ಸಿಗುತ್ತೆ. ಆ ಪರಿಹಾರದ ಮೂಲಕ ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಳಿ. ನೀವು ಇಲ್ಲಿ ಕೋತಿ ಥರ ಯೋಚನೆ ಮಾಡಿ, ಆಗ ಯಾವುದೇ ಅಪಾಯ ಬರೋದಿಲ್ಲ. ಒಂದು ವೇಳೆ ಅಪಾಯ ಬಂದರೂ ಕೂಡ ನಿಮ್ಮ ಉಪಾಯದಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅದರಿಂದ ಪಾರಾಗ್ಬೋದು ಅನ್ನೋದು ಈ ಗಾದೆಯ ಅರ್ಥ. ಇದು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ನಾನು ಹೀಗೆ ಮತ್ತೊಂದು ವಿಷಯ ಅಥವಾ ಮತ್ತೊಂದು ಗಾದೆ ಅಥವಾ ಕಥೆ ಜೊತೆಗೆ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಹೀಗಿರಲಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.